ಓಂ ನಮಃ ಶಿವಾಯ ನಮಃ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಾನ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ಮಹಾಶಿವರಾತ್ರಿ. ಯಾರು ಶಿವನನ್ನ ಆರಾಧನೆ ಮಾಡ್ತಾರೆ ಅಥವಾ ಭಗವಂತನಿಗೆ ಅಭಿಷೇಕ ಕೈಂಕರ್ಯಗಳನ್ನು ನೆರವೇರಿಸ್ತಾರೆ, ಅವರ ಅಭಿಷ್ಟಗಳನ್ನೆಲ್ಲ ಭಗವಂತ ಈಡೇರಿಸ್ತಾನೆ ಅಂತ ಹೇಳಿ ಶಿವರಾತ್ರಿ ಬಹಳ ವಿಶೇಷ. ಏಕೆ ಅಂದರೆ ಈ ದಿನ ಜಗತ್ತನ್ನ ಭಗವಂತ ಉಳಿಸಿದಂತಹ ಪುಣ್ಯ ದಿನ. ಅಂದರೆ ನಮಗೆ ಯಾವ್ದಾದ್ರು ಒಂದು ಹಾವು ಕಚ್ಚಿದ್ರೆ ಏನು ಹೇಳ್ತಾರೆ? ರಾತ್ರಿ ಪೂರ್ತಿ ಜಾಗರಣೆ ಇರಬೇಕು ಅಂತ ಹೇಳಿ. ಹಾಗೆ ಭಗವತ್ ಸಾಕ್ಷಾತ್ ಶಿವ ಅಮೃತ ಮಂಥನ ಮಾಡಬೇಕಾದ್ರೆ ಭಗವಂತ ಅಂದು ಶಿವ ವಿಷವನ್ನು ಕುಡಿತಾನೆ, ಅಮೃತ ಬದಲು ಅಲ್ಲಿ ಹಾಲಾಲ ಹುಕ್ಕುತ್ತೆ. ಅದಕ್ಕೋಸ್ಕರವಾಗಿ ಆತ ಯಾವಾಗ ವಿಷವನ್ನ ಸೇವಿಸಿ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಪರಮಾತ್ಮ ನೀಲಕಂಠ ಆದ ಆ ಸಂದರ್ಭದಲ್ಲಿ ಆ ಕಾರ್ಕೋಟಕದ ವಿಷದ ಪ್ರಭಾವದಿಂದ ಸ್ವಾಮಿ ತಲೆ ಸುತ್ತಿ ಕೆಳಗಡೆ ಅಲ್ಲೇ ಬಿದ್ದಿರ್ತಾನೆ. ಆಗ ಮತ್ತೆ ಶಿವನಿಲ್ಲದ ಜಗತ್ತು ಹೇಗೆ ಅಂತ ಭಾವಿಸಿದಂತಹ ಭಕ್ತವೃಂದವೆಲ್ಲ ಆ ದಿನ ಅವನನ್ನು ಎಚ್ಚರಗೊಳಿಸೋದಕ್ಕೋಸ್ಕರವಾಗಿ ಮಾಡುವಂತಹ ರಾತ್ರಿನೇ ಶಿವರಾತ್ರಿ. ಹಾಗಾಗಿ ಇದು ಬಹಳ ವಿಶೇಷವಾಗಿರುವಂತಹ ಪುಣ್ಯ ಪ್ರಧಾನವಾಗಿರುವಂತಹ ದಿನ. ಹಾಗಾಗಿ ಭಕ್ತಾದಿಗಳು ಈ ದಿನ ಶಿವನ ಆಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಜಾಗರಣೆ ಇದ್ದು ಶಿವನನ್ನ ದರ್ಶನ ಮಾಡಿ ನಂತರ ಸೂರ್ಯೋದಯ ಆದ ಮೇಲೆ ಭೋಜನ ಮಾಡುವಂಥದ್ದು ವಿಶೇಷ. ಹಾಗಾಗಿ ಈ ಶಿವರಾತ್ರಿಯನ್ನ ಹೀಗೆ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಓಂ ಸ್ವಚ್ಚಿತ್ರೇಣ ಪವಿತ್ರೇಣ ವಸುಸೂರಿಭಯಾಮಿ ವಿಶ್ವನಾಥೇಶ್ವರಾಯ ನಮಃ. ಪುನರಶುದ್ಧೋದಕಾಃ ಸ್ತವ ಮಧುಕ್ಷರಂತೆ ಸಂಧವಃ ಮಾಧ್ವೀರ್ನ ಸ್ವಾಧರಿಂಘಾಯ ಸಹ ಮೇತು ನಾಮ್ನೇ ಸ್ವಾಧರ್ವಿತ್ರಾಯ ವರುಣಾಯ ನಮಃ. ಓಂ ಸೋಮಾಯ ನಮಃ. ಓಂ ಪಂಚವಕ್ರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ವಿಶ್ವಭವಾತ್ಮನಃ ತತೋ ವಿಶ್ವಂ ವ್ಯಕ್ರಾಮತ ಶಾಸನಾನ ಶನೇ ಅಭಿ.
ಓಂ ನಮಃ ಶಿವಾಯ ನಮಃ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಾನ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ಮಹಾಶಿವರಾತ್ರಿ. ಯಾರು ಶಿವನನ್ನ ಆರಾಧನೆ ಮಾಡ್ತಾರೆ ಅಥವಾ ಭಗವಂತನಿಗೆ ಅಭಿಷೇಕ ಕೈಂಕರ್ಯಗಳನ್ನು ನೆರವೇರಿಸ್ತಾರೆ, ಅವರ ಅಭಿಷ್ಟಗಳನ್ನೆಲ್ಲ ಭಗವಂತ ಈಡೇರಿಸ್ತಾನೆ ಅಂತ ಹೇಳಿ ಶಿವರಾತ್ರಿ ಬಹಳ ವಿಶೇಷ. ಏಕೆ ಅಂದರೆ ಈ ದಿನ ಜಗತ್ತನ್ನ ಭಗವಂತ ಉಳಿಸಿದಂತಹ ಪುಣ್ಯ ದಿನ. ಅಂದರೆ ನಮಗೆ ಯಾವುದಾದ್ರೂ ಒಂದು ಹಾವು ಕಚ್ಚಿದ್ರೆ ಏನು ಹೇಳ್ತಾರೆ? ರಾತ್ರಿ ಪೂರ್ತಿ ಜಾಗರಣೆ ಇರಬೇಕು ಅಂತ ಹೇಳಿ. ಹಾಗೆ ಭಗವತ್ ಸಾಕ್ಷಾತ್ ಶಿವ ಅಮೃತ ಮಂಥನ ಮಾಡಬೇಕಾದ್ರೆ ಭಗವಂತ ಅಂದು ಶಿವ ವಿಷವನ್ನು ಕುಡಿತಾನೆ. ಅಮೃತ ಬದಲು ಅಲ್ಲಿ ಹಾಲಾಲ ಹುಕ್ಕುತ್ತೆ. ಅದಕ್ಕೋಸ್ಕರವಾಗಿ ಆತ ಯಾವಾಗ ವಿಷವನ್ನ ಸೇವಿಸಿ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಪರಮಾತ್ಮ ನೀಲಕಂಠ ಆದ ಆ ಸಂದರ್ಭದಲ್ಲಿ ಆ ಕಾರ್ಕೋಟಕದ ವಿಷದ ಪ್ರಭಾವದಿಂದ ಸ್ವಾಮಿ ತಲೆ ಸುತ್ತಿ ಕೆಳಗಡೆ ಅಲ್ಲೇ ಬಿದ್ದಿರ್ತಾನೆ. ಆಗ ಮತ್ತೆ ಶಿವನಿಲ್ಲದ ಜಗತ್ತು ಹೇಗೆ ಅಂತ ಭಾವಿಸಿದಂತಹ ಭಕ್ತವೃಂದವೆಲ್ಲ ಆ ದಿನ ಅವನನ್ನು ಎಚ್ಚರಗೊಳಿಸೋದಕ್ಕೋಸ್ಕರವಾಗಿ ಮಾಡುವಂತಹ ರಾತ್ರಿನೇ ಶಿವರಾತ್ರಿ. ಹಾಗಾಗಿ ಇದು ಬಹಳ ವಿಶೇಷವಾಗಿರುವಂತಹ ಪುಣ್ಯ ಪ್ರಧಾನವಾಗಿರುವಂತಹ ದಿನ. ಹಾಗಾಗಿ ಭಕ್ತಾದಿಗಳು ಈ ದಿನ ಶಿವನ ಆಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಜಾಗರಣೆ ಇದ್ದು ಶಿವನನ್ನ ದರ್ಶನ ಮಾಡಿ ನಂತರ ಸೂರ್ಯೋದಯ ಆದ ಮೇಲೆ ಭೋಜನ ಮಾಡುವಂಥದ್ದು ವಿಶೇಷ. ಹಾಗಾಗಿ ಈ ಶಿವರಾತ್ರಿಯನ್ನ ಹೀಗೆ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸ್ವಾಮಿ ಭಗವಾನಿಗೆ